ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲಾಂಗ್ ನೆಕ್ಲೆಸ್ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಎಲ್ಲದು ಗೋಲ್ಡಲ್ಲೇ ತೋರಿಸ್ತೀನಿ. ಸೊ ಲಾಂಗ್ ನೆಕ್ಲೆಸ್ ಅಂತ ಅಂದರೆ ಇವತ್ತಿನ ರೇಟಲ್ಲಿ ಎಷ್ಟಾಗುತ್ತೆ, ಎಷ್ಟು ಗ್ರಾಮಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಫಸ್ಟ್ ನೋಡ್ತಾ ಇರೋವಂಥ ಲಾಂಗ್ ನೆಕ್ಲೆಸ್ಸು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಲಕ್ಷ್ಮೀ ಪೆಂಡೆಂಟ್ ಅಂತ ಇರುವಂಥದ್ದು. ಸೊ ಈ ನೆಕ್ಲೆಸ್ಸು ನಿಮಗೆ 23 ಗ್ರಾಮ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ 23 ಗ್ರಾಮ್ಸಿಂದನೇ ಮಾಡ್ಕೋಬೋದು. ಇವತ್ತಿನ ರೇಟ್ ಬಂದುಬಿಟ್ಟು ನಿಮಗೆ 14,185 ಅಂದರೆ 14,200 ರುಪೀಸ್ ಇದೆ ಆಲ್ಮೋಸ್ಟು. ಸೊ 23 ಗ್ರಾಮ್ಸ್ಗೆ ಇವತ್ತಿನ ರೇಟಲ್ಲಿ ನೀವು ಇದನ್ನು ಮಾಡಿಸ್ಕೊತೀರಾ ಅಂತಂದರೆ 3,26,000 ಸಮಥಿಂಗ್ ಆಗುತ್ತೆ. ಕೂಲಿ ಮಜೂರಿ ಎಲ್ಲ ಸೇರಿ ನಿಮಗೆ 3,30,000 ಆಗುತ್ತೆ. ಇವತ್ತಿನ ಗೋಲ್ಡ್ ರೇಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಲಾಂಗ್ ನೆಕ್ಲೆಸ್ನ ಕಡಿಮೆ ಗ್ರಾಮಲ್ಲೂ ಕೂಡ ನೀವು ಮಾಡಿಸ್ಕೋಬೋದು ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ವೀಡಿಯೋಸು ಬರ್ತಾನೆ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ನ ಮಾಡ್ತಾಯಿರಿ. ಇನ್ನು ನೆಕ್ಸ್ಟು ನೆಕ್ಲೆಸ್ ಬಂದುಬಿಟ್ಟು ಅದು ಕೂಡ ಲಾಂಗ್ ನೆಕ್ಲೆಸ್ಸೇ ಇದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ನಿಮಗೆ 35 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದ ತಕ್ಷಣ ನಿಮ್ಗೆ ಅನಿಸ್ಬೋದು ಇದು ಮಾಡಿಸ್ಕೊಳ್ಳೋದಕ್ಕೆ 50 ಗ್ರಾಮ್ಸ್ ಬೇಕು ಅಂತ ಹೇಳಿಬಿಟ್ಟು. ಇಲ್ಲ, ಇದು ಕೂಡ ಲೈಟ್ ವೆಯ್ಟೇ ಇದೆ. 35 ಗ್ರಾಮ್ಸಿಗೆಲ್ಲ ನೀವು ಮಾಡಿಸ್ಕೊಬೋದು. ಆವಾಗಲೇ ಹೇಳ್ದಂಗೆ ಇವತ್ತಿಗೆ ರೇಟು 10 ಗ್ರಾಮ್ಸಿಗೆ 1,41,850 ರುಪೀಸ್ ಆಗುತ್ತೆ. ಸೊ ಅಂದರೆ 1 ಗ್ರಾಮಿಗೆ 14,185 ರುಪೀಸ್ ಆ ಥರ ಆಗುತ್ತೆ. ಸೊ ನಿಮ್ಗೇನಾದರೂ ಗೋಲ್ಡನ್ನ ಮಾಡಿಸ್ಕೋಬೇಕು ಅಂತ ಇದ್ದರೆ ನೀವು ಮಾಡಿಸ್ಕೋಬೋದು. ಬಿಕಾಸ್ ಇನ್ನೂ ಫ್ಯೂಚರಲ್ಲಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಹೊರತು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಇದಕ್ಕೆ ಕೂಲಿ ಮಜೂರಿ ಎಲ್ಲ ಸೇರಿಸಿದ್ರೆ ನಿಮಗೆ 15,500 ಆ ಥರ ಬೀಳುತ್ತೆ. 1 ಗ್ರಾಮಿಗೆ ಇಷ್ಟು ಬೀಳುತ್ತೆ. ಈ ಡಿಸೈನ್ನ ನೀವು ನೋಡಿರ್ಬೋದು. ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಕಾಸಿನ ಹಾರ ಬರುತ್ತೆ. ಕಾಸಿನ ಹಾರದಲ್ಲಿ ಇವಾಗೆಲ್ಲ ನಾರ್ಮಲಾಗಿ ಕಾಸಿನ ಹಾರ ಮಾಡಿಸ್ಕೊತಾರೆ. ಅದಕ್ಕೆ ಪೆಂಡೆಂಟ್ ಕೂಡ ಇಡ್ಸ್ಕೋತಾರೆ. ಈ ಪೆಂಡೆಂಟ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಯುನಿಕ್ಕಾಗಿದೆ. ನೀವು ಟ್ರೆಡಿಷ್ನಲ್ ವೇರ್ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೂ ತುಂಬ ಮ್ಯಾಚ್ ಆಗುವಂಥದ್ದು. ಇದನ್ನು ನೀವು ಮಾಡಿಸ್ಕೋಬೇಕು ಅಂತ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 35 ಗ್ರಾಮ್ಸಿಂದ 50 ಗ್ರಾಮ್ಸ್ ಒಳಗಡೆ ಮಾಡಿಸ್ಕೋಬೋದು. ಇದು ಕೂಡ ಲೈಟ್ ವೆಯ್ಟಲ್ಲೂ ಕೂಡ ಮಾಡಿಸ್ಕೋಬೋದು. 916ಅಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಸೊ 35 ಗ್ರಾಮ್ಸಿಂದ 50 ಗ್ರಾಮ್ಸಲ್ಲಿ ನೀವೇನಾದರೂ ಮಾಡಿಸ್ಕೊತೀರಾ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕಿಂತ ಕಡಿಮೆ ಮಾಡಿಸ್ಕೊತೀರಾ ಅಂತ ಅಂದರೆ ಲೆಂತ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಕಾಸಿನ ಸರನ ನೀವು ತುಂಬ ಜನ ಕೇಳ್ತಾ ಇದ್ರಿ ಫಸ್ಟಿನ ವೀಡಿಯೋಗಳಲ್ಲೆಲ್ಲ ಬೇರೆ ಡಿಸೈನ್ನ ತೋರಿಸಿ ಅಂತ ಹೇಳಿಬಿಟ್ಟು. ಈ ಥರ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇಕಾದರೆ ಸ್ಕ್ರೀನ್ಶಾಟ್ನ ತಗೊಂಡು ನೀವು ಮಾಡಿಸ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ನೆಕ್ಲೆಸ್ಸು. ಈ ಥರ ನೆಕ್ಲೆಸ್ಸು ಆಲ್ಮೋಸ್ಟ್ ಎಲ್ಲರೂ ಹಾಕ್ಕೊಂಡಿರ್ತಾರೆ. ಆಲ್ಮೋಸ್ಟ್ ನೀವು ನೋಡಿರ್ತೀರ ಈ ನೆಕ್ಲೆಸ್ನ. ನನ್ನ ಹತ್ರ ಕೂಡ ಇದೇ ಥರ ನೆಕ್ಲೆಸ್ ಇದೆ. ನಾನು ಅದ್ರದ್ದು ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಈ ನೆಕ್ಲೆಸ್ ನಿಮಗೆ 30 ಗ್ರಾಮ್ಸ್ಗೆಲ್ಲ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆರಾಮಾಗಿ ನೀವು ಗ್ರ್ಯಾಂಡಾಗಿರೋ ಡ್ರೆಸ್ ಮೇಲೆ ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಇದೇ ಥರ ಮ್ಯಾಚಿಂಗ್ ಓಲೆ ಮಾಡಿಸ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ, ಮಾವಿನಕಾಯಿ ಡಿಸೈನ್ ಬರುತ್ತೆ ಸುತ್ತ. ಸೊ ಈ ನೆಕ್ಲೆಸ್ ನಿಮಗೆ 30 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಾಸಿನ ಸರ. ಇದನ್ನು ನೋಡ್ತಾ ಇರ್ಬೋದು 39 ಗ್ರಾಮ್ಸ್ ಇದೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ನೀವು ಇದನ್ನು ಇನ್ನೂ ಕಡಿಮೆ ಗ್ರಾಮ್ಸಲ್ಲಿ ಬೇಕು ಅಂತಂದರೆ ನಿಮಗೆ 28 ಗ್ರಾಮ್ಸಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಆರಾಮಾಗಿ ನೀವು ಮಾಡಿಸ್ಕೊಬೋದು. ಇದು ತುಂಬ ವೆಯ್ಟ್ ಇದೆ. 39 ಅಂದರೆ ಆಲ್ಮೋಸ್ಟ್ 40 ಗ್ರಾಮ್ಸ್ ಇದೆ. ಸೊ ನಿಮಗೆ ಇಷ್ಟೊಂದಿಂದ ಮಾಡಿಸ್ಕೊಳಕ್ಕಾಗಲ್ಲ ಅಂದರೆ ನೀವು ಆರಾಮಾಗಿ 28 ಗ್ರಾಮ್ಸಿಂದನೂ ಮಾಡಿಸ್ಕೊಬೋದು. ಇವಾಗೆಲ್ಲ ಕಾಸಿನ ಸರ ಟ್ರೆಂಡಿಂಗ್ ಆಗಿರೋದ್ರಿಂದ ತುಂಬ ಜನ ಈ ರೀತಿ ಮಾಡಿಸ್ಕೊತಾ ಇರ್ತಾರೆ. ನೀವು ಏನಾದರೂ ಕಾಸಿನ ಸರ ಡಿಸೈನ್ನ ಹುಡುಕ್ತಾ ಇದ್ದರೆ ಇದು ಒಂದು ಬೆಸ್ಟು ಡಿಸೈನ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಫ್ಯೂಚರಲ್ಲೂ ಕೂಡ ಟ್ರೆಂಡಿಂಗಲ್ಲಿ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಈ ಕಾಸಿನ ಸರನ ನೀವು ಬೇಕಾದರೆ 25 ಗ್ರಾಮಿಂದನೇ ಮಾಡಿಸ್ಕೊಬೋದು. ತುಂಬ ಲೈಟ್ ವೆಯ್ಟಲ್ಲೂ ಕೂಡ ಗೋಲ್ಡ್ಗಳನ್ನ ಮಾಡಿಕೊಡ್ತಾ ಇದ್ದಾರೆ ಈಗ. ಸೊ ಆರಾಮಾಗಿ ಮಾಡಿಸ್ಕೊಬೋದು. ನೆಕ್ಸ್ಟ್ ಡಿಸೈನ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಶಂಕು ಡಿಸೈನ್ ಇರುವಂಥದ್ದು, ಮಾವಿನಕಾಯಿ ಡಿಸೈನ್ ಅಂತಲೂ ಕರಿಬೋದು ಇದನ್ನ. ಇವಾಗ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಡಿಸೈನ್ ಇದು. ಸೊ ಈ ಡಿಸೈನ್ ನೀವೇನು ಪ್ರೆಸೆಂಟ್ ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ತುಂಬ ವೆಯ್ಟ್ ಇದೆ ಆ್ಯಕ್ಚುಲಿ. ನೀವೇನಾದರೂ ಲೈಟ್ ವೆಯ್ಟಲ್ಲಿ ಮಾಡಿಸ್ಕೊತೀರಾ ಅಂತ ಅಂದರೆ ಇದನ್ನು ಕೂಡ ನೀವು ಆರಾಮಾಗೆ 25 ಗ್ರಾಮ್ಸಿಂದನೇ ಮಾಡಿಸ್ಕೊಂಬಿಡ್ಬೋದು. ಇವತ್ತಿನ ಗೋಲ್ಡ್ ರೇಟು ಜಾಸ್ತಿ ಆಗಿರೋದ್ರಿಂದ ನಿಮಗೆ ಲೈಟ್ ವೆಯ್ಟ್ ಜ್ಯುವೆಲರೀಸು ತುಂಬ ಮಾಡಿಕೊಡ್ತಾ ಇದ್ದಾರೆ ಎಲ್ಲ ಶಾಪಲ್ಲೂ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಯಿತು ಅಂತ ಅಂದರೆ ನೀವು ಸ್ಕ್ರೀನ್ಶಾಟ್ನ ತೊಗೊಂಡು
ನೀವು ಎಲ್ಲಿ ಗೋಲ್ಡ್ನ ಮಾಡಿಸ್ಕೊತೀರಾ ಅಲ್ಲಿ ಆರಾಮಾಗಿ ಮಾಡಿಸ್ಕೊಬೋದು. ಸೊ ನೋಡ್ತಾ ಇರ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ. ಇದಕ್ಕೆ ಪೆಂಡೆಂಟ್ ಇಲ್ಲ, ತುಂಬ ಜನಕ್ಕೆ ಪೆಂಡೆಂಟ್ ಇಷ್ಟಪಡಲ್ಲ, ಅಂಥವ್ರಿಗೆ ಈ ಡಿಸೈನ್. ನೆಕ್ಸ್ಟ್ ಬಂದುಬಿಟ್ಟು ಕಾಸಿನ ಸರದಲ್ಲೇ ತುಂಬ ಜಾಸ್ತಿ ವೆಯ್ಟ್ ಇರುವಂತಹ ಕಾಸಿನ ಸರ ಮತ್ತು ಪೆಂಡೆಂಟ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದಂಥ ಕಾಸಿನ ಸರ ಇದು. ಆಲ್ಮೋಸ್ಟ್ ಒಂದು 90 ಗ್ರಾಮ್ಸೇ ಇದೆ ಅಂತ ಅಂದ್ಕೊತೀನಿ, ಅಷ್ಟು ವೆಯ್ಟ್ ಇದೆ. ಅದನ್ನ ನೋಡ್ತಾ ಇದ್ರೇ ಗೊತ್ತಾಗ್ತಾಯಿದೆ ಎಷ್ಟು ವೆಯ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ದೊಡ್ಡದಾಗೆ ಮಾಡಿಸ್ಕೊಬೇಕು, ನಾನು ದೊಡ್ಡದಾಗೆ ಮಾಡಿಸ್ಕೊತೀನಿ ಅನ್ನೋದಾದರೆ ನೀವು ಈ ರೀತಿ ಬೇಕಾದರೆ ಟ್ರೈ ಮಾಡ್ಬೋದು. ಸಖತ್ತಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಆರಾಮಾಗಿ ನೀವು ಈ ರೀತಿ ಚೈನ್ನ 50 ಗ್ರಾಮ್ಸಿಂದ ಮಾಡಿಸ್ಕೊಬೋದು. ಆಲ್ಮೋಸ್ಟ್ ಇವಾಗ ಲೈಟ್ ವೆಯ್ಟು ಚೈನ್ಗಳನ್ನ ಮಾಡಿಕೊಡ್ತಾ ಇರೋದ್ರಿಂದ ಒಡವೆಗಳನ್ನ ಆರಾಮಾಗಿ ನಿಮಗೆ 50 ಗ್ರಾಮ್ಸಿಂದನೂ ಈ ರೀತಿ ನೆಕ್ಲೆಸ್ಸು ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಇರುವಂಥದ್ದು, ಇದು 50 ಗ್ರಾಮ್ಸ್ ಇದೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಅದು ನನಗಂತೂ ತುಂಬ ಇಷ್ಟ ಆಯಿತು. ಇದ್ರ ಕೆಳಗಡೆ ಪರ್ಲ್ನ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ನ ಕೊಟ್ಟು ಆ ಕಡೆ ಎಲ್ಲ ಪಿಕಾಕ್ ಡಿಸೈನ್ ಇರುವಂಥದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಅದ್ರ ಕಲರ್ನ ಚೇಂಜ್ ಮಾಡಿಸ್ಕೊಬೇಕು ಅಂದರೆ ನಿಮಗೆ ಯಾವ್ದು ಬೇಕು ಆ ರೀತಿ ಮಾಡಿಸ್ಕೊಬೋದು. ಇದರಲ್ಲಿ ಬ್ಲ್ಯಾಕ್ ಮೆಟಲ್ ಥರ ಇರುವಂಥದ್ದು ನೆಕ್ಲೆಸ್ ಇದು ನೀವು ನೋಡ್ತಾ ಇರ್ಬೋದು. ಸೊ ನಿಮಗೇನಾದರೂ ಈ ರೀತಿ ಮಾಡಿಸ್ಕೊಬೇಕು ಅಂದರೆ 50 ಗ್ರಾಮ್ಸ್ಗೆ ಮಾಡಿಸ್ಕೋಬೇಕು ಅಂತ ಏನಿಲ್ಲ, ನೀವು ಈಗ ಇದು 30 ಗ್ರಾಮ್ಸಿಂದನೂ ಮಾಡಿಸ್ಕೊಬೋದು. ಈ ಚೈನ್ ಎಕ್ಸಾಕ್ಟ್ ನೀವೇನು ನೋಡ್ತಾ ಇದ್ದೀರಾ ಅದು ಬಂದುಬಿಟ್ಟು 50 ಗ್ರಾಮ್ಸ್ ಇದೆ. ಸೊ ಜಾಸ್ತಿ ಗ್ರಾಮ್ಸ್ ಇದ್ದರೆ ಅಗಲವಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು 50 ಗ್ರಾಮ್ಸ್ಗೆ ಮಾಡಿಸಿರುವಂಥದ್ದು. ಕೆಳಗಡೆ ಪರ್ಲ್ ಇದೆಯಲ್ಲ ಅಲ್ಲಿ ನಿಮ್ಗೆ ಏನಾದರೂ ಗೋಲ್ಡ್ ಬೀಡ್ಸೇ ಬೇಕು ಅಂತ ಅಂದರೆ ನೀವು ಗೋಲ್ಡಲ್ಲೂ ಕೂಡ ಕೊಡಿಸ್ಕೋಬೋದು. ಇಲ್ಲ ಬೇರೆ ಕಲರಲ್ಲಿ ಬೇಕು, ಪರ್ಟಿಕ್ಯುಲರ್ ಇಂಥ ಕಲರಲ್ಲೇ ಬೇಕು ಅಂತ ಅಂದರೆ ಅಂಥ ಕಲರಲ್ಲಿ ಕೂಡ ನೀವು ಕೊಡಿಸ್ಕೋಬೋದು. ಹಾಗೆ ಹಿಂದೆ ನಿಮಗೇನಾದರೂ ದಾರ ಬೇಕು ಅಂತ ಅಂದರೆ ದಾರನೂ ಕೊಡಿಸ್ಕೋಬೋದು. ಇಲ್ಲ ನಿಮಗೆ ಗೋಲ್ಡ್ ಚೈನಲ್ಲೇ ಲೆಂತ್ ಬೇಕು ಅಂತ ಅಂದರೆ ಗೋಲ್ಡ್ ಚೈನಲ್ಲಿ ಕೂಡ ಲೆಂತ್ನ ನೀವು ಕೊಡಿಸ್ಕೋಬೋದು ಈ ಸರಕ್ಕೆ. ನೆಕ್ಸ್ಟ್ ಬಂದು ಇದು ನೀವು ನೋಡ್ತಾ ಇರ್ಬೋದು, ಇದನ್ನು ತುಂಬ ಜನ ಇವಾಗ ಟ್ರೆಂಡಿಂಗಲ್ಲಿ ಮಾಡಿಸ್ಕೊತಾ ಇದ್ದಾರೆ. ಯಾಕಂದರೆ ಇದು ಹಳೆಯ ಕಾಲದ ಕಾಪಿ ಬೀಜದ ಚೈನು, ನಾವು ಕಾಪಿ ಬೀಜದ ಚೈನ್ ಅಂತಲೇ ಕರಿತಾ ಇದ್ವಿ. ಇದು 3 ಎಳೆ ಇದೆ. ನಾನು ನೋಡ್ದಂಗೆ ಅವಾಗೆಲ್ಲ 2 ಎಳೆ ಮಾಡಿಸ್ಕೊತಾ ಇದ್ರು, ತುಂಬ ಜನ 3 ಎಳೆನೂ ಮಾಡಿಸ್ಕೊತಾ ಇದ್ರು. ನಾನು ಜಾಸ್ತಿ ನೋಡಿದ್ದು 2 ಎಳೆ ಮಾಡಿಸಿರುವಂಥದ್ದು. ಈ ಚೈನ್ ಪರ್ಟಿಕ್ಯುಲರ್ ಚೈನ್ 60 ಗ್ರಾಮ್ ಇದೆ. ನಿಮಗೆ ಇದನ್ನು 25 ಗ್ರಾಮ್ಸ್ಗೆ 2 ಎಳೆ ಮಾಡಿಕೊಡ್ತಾರೆ. ಇದು ನಮ್ಮಮ್ಮ ಕೂಡ ಯೂಸ್ ಮಾಡೋದ್ರಿಂದ ನಾನು ಹೇಳ್ತಾ ಇರೋದು. 20 ಗ್ರಾಮ್ಸ್ಗೆಲ್ಲ 25 ಗ್ರಾಮ್ಸ್ಗೆಲ್ಲ 2 ಎಳೆ ಮಾಡ್ಕೊತಾರೆ. ಇವಾಗ ಮೈಸೂರು ಸ್ಯಾರಿ ಮೇಲೆಲ್ಲ ತುಂಬ ಟ್ರೆಂಡಿಂಗಾಗಿ ಈ ರೀತಿಯಾದ ಸರನ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಈ ಸರ ಅಂದರೆ ಎಮೋಷ್ನಲ್ ಫೀಲಿಂಗ್ ಇರುತ್ತೆ. ಯಾಕಂದರೆ ಹಳೇ ಕಾಲದ ಡಿಸೈನ್ ಆದ್ರೂ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಓಡಿಸ್ತಾ ಇರೋದ್ರಿಂದ ನೀವು ಬೇಕಾದರೆ ಈ ಡಿಸೈನ್ನು ಕೂಡ ಮಾಡಿಸ್ಕೊಬೋದು. ಇದರಲ್ಲಿ ತುಂಬ ವೆರೈಟಿಯ ಡಿಸೈನ್ಗಳು ಕೂಡ ಬರುತ್ತೆ. ಸೊ ನಿಮ್ಗೆ ಬೇಕು ಅಂತ ಅಂದರೆ ಬರೀ ಪರ್ಟಿಕ್ಯುಲರಾಗಿ ಇದನ್ನೇ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಇದರಲ್ಲೇ ಬೇರೆ ಬೇರೆ ಥರ ಸರದನ್ನ ಮಾಡಿ ಹಾಕ್ತೀನಿ. ಸೊ ಇದು 60 ಗ್ರಾಮ್ಸ್ ಇದೆ, 20 ಗ್ರಾಮ್ಸಿಂದ ಮಾಡಿಸ್ಕೊಬೋದು. ಒಂದೆಳೆ ಕೂಡ ನೀವು ಮಾಡಿಸ್ಕೊಬೋದು. ಒಂದೆಳೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಪಕ್ಕದಲ್ಲಿ ಡಿಸೈನ್ ಇದೆಯಲ್ವ, ಆ ಡಿಸೈನ್ನ ನೀವು ಪ್ಲೈನ್ ಕೂಡ ಮಾಡಿಸ್ಕೊಬೋದು. ತುಂಬ ಜನ ಪ್ಲೈನ್ ಮಾಡಿಸ್ಕೊತಾರೆ. ಇದರಲ್ಲಿ ಸ್ಟೋನ್ ಇರುವಂಥದ್ದಿದೆ, ಬಟ್ ನೀವು ಬೇಕಾದರೆ ಪ್ಲೈನ್ ಕೂಡ ಮಾಡಿಸ್ಕೊಬೋದು. ನಿಮ್ಗೆ ಇದೇ ರೀತಿ ಡಿಸೈನ್ಸ್ ಬೇಕು ಅಂತ ಅಂದರೆ ನಾನು ಬೇಕಾದರೆ ಬೇರೆ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.